ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದಿನಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ 2ನೇ ಟೆಸ್ಟ್ ಮ್ಯಾಚ್ ಪ್ರಾರಂಭವಾಗ್ತಾಯಿದೆ. ಈಗಾಗಲೇ ಒಂದು ಟೆಸ್ಟ್ ಮ್ಯಾಚನ್ನು ಗೆದ್ದಿರುವ ಭಾರತ ಈ ಟೆಸ್ಟನ್ನು ಕೂಡ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಹಂತದಲ್ಲಿ ಮುನ್ನುಗ್ತಾ ಇದ್ದಾರೆ. ಸೊ ಈ ಮ್ಯಾಚ್ನ ಪ್ರಿವ್ಯೂವನ್ನು ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇಂದಿನಿಂದ ಕಾನ್ಪುರ್ನಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ 2ನೇ ಟೆಸ್ಟ್ ಮ್ಯಾಚ್ ಪ್ರಾರಂಭವಾಗ್ತಾಯಿದೆ. ಈಗಾಗಲೇ ಒಂದು ಮ್ಯಾಚ್ ಗೆದ್ದಿರುವ ಭಾರತ ಹುಮ್ಮಸ್ಸಿನಲ್ಲಿ ಮುನ್ನುಗ್ತಿದ್ದಾರೆ. ಸೊ ಇವತ್ತು ಕಾನ್ಪುರ್ನಲ್ಲಿ ಮೊದಲ 2ನೇ ಟೆಸ್ಟ್ ಪ್ರಾರಂಭವಾಗ್ತಾಯಿದ್ದು, ಪ್ರಾರಂಭಕ್ಕೂ ಮುನ್ನವೇ ಮಳೆಯ ಆಗಮನವಾಗಬಹುದು ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ. ಮೊದಲ 2 ದಿನಗಳ ಟೆಸ್ಟ್ ಮ್ಯಾಚ್ಗೆ ಮಳೆ ಅಡ್ಡಿ ಆಗ್ಬೋದು ಆವಾಗವಾಗ ಅಂತ ವೆದರ್ ರಿಪೋರ್ಟ್ ಹೇಳಿದ್ದು ಕೊಂಚ ಬೇಸರಕ್ಕೆ ಕಾರಣವಾಗಿದೆ. ನೋಡೋಣ, ಬರದೇ ಇರಲಿ ಅಂತ ನಾವು ಆಶಿಸೋಣ ಮಳೆ. ಸೊ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ, ಸ್ವಲ್ಪ ಚೇಂಜ್ ಮಾಡಿದ್ರೆ ಯಾವ್ದಾದ್ರು ಮತ್ತೊಂದು ಸ್ಪಿನ್ನರ್ಸ್ನ ತರ್ಬೋದು ಅಂತ ಅನಿಸುತ್ತೆ. ಉಳಿದಂತೆ ಸ್ಕ್ವಾಡ್ ಹೇಗಿತ್ತೋ ಹಾಗೆ ಆಡಿಸ್ಬೋದು ಅಂತ ನನ್ನ ಪ್ರಕಾರ ಹಾಗೆ ಅನಿಸುತ್ತೆ. ಮೊದಲದಾಗಿ ರೋಹಿತ್ ಶರ್ಮಾ ಮತ್ತು ಜೈಸ್ವಾಲ್ ಓಪನಿಂಗ್ ಮಾಡಿದ್ರೆ ಶುಭ್ಮನ್ ಗಿಲ್ 1 ಡೌನ್ ಬರ್ತಾರೆ. ಅದಾದ ಬಳಿಕ ವಿರಾಟ್ ಕೊಹ್ಲಿ, KL ರಾಹುಲ್, ರಿಷಬ್ ಪಂತ್ ಹಾಗೆ ಇರ್ಬೋದು ಅಂತ ಅನಿಸುತ್ತೆ. ಕೊನೆಗೆ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಕೂಡ ಪ್ಲೇಸನ್ನು ಚೇಂಜ್ ಮಾಡೋದಿಲ್ಲ, ಆ ಥರ ಪರ್ಫಾರ್ಮೆನ್ಸನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಅಂತೂ ಕೇಳೋ ಹಂಗೆ ಇಲ್ಲ, ತೆಗೆಯೋದಿಲ್ಲ. ಆಕಾಶ್ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಈ 2 ಪ್ಲೇಸ್ನಲ್ಲಿ ಒಂದು ಸ್ಪಿನ್ನರ್ ಬರ್ಬೋದು. ಈ ಇಬ್ಬರ ಬದಲು ಆಕಾಶ್ದೀಪ್ ಬದಲು ಅಥವಾ ಮೊಹಮ್ಮದ್ ಸಿರಾಜ್ ಬದಲು ಕುಲ್ದೀಪ್ ಯಾದವ್ ಅಥವಾ ಅಕ್ಷರ್ ಪಟೇಲ್ ಎಂಟ್ರಿ ಆಗ್ಬೋದು. ಮತ್ತೊಂದು ಆಲ್ರೌಂಡರ್ ತರಹ ಅಕ್ಷರ್ ಪಟೇಲ್ ಬಂದರೂ ಬರ್ಬೋದು. ಸ್ಪಿನ್ ವಿಕೆಟ್ ಇರೋದು ಪಕ್ಕ ಆದರೆ ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಯಾದವ್ ಬರ್ತಾರೆ. ಆಕಾಶ್ದೀಪ್ ಅವರ ಬದಲಿಗೋ ಅಥವಾ ಮೊಹಮ್ಮದ್ ಸಿರಾಜ್ ಅವರ ಬದಲಿಗೋ ಅಂತ ನೋಡಬೇಕು. ಸೊ ಚೇಂಜ್ ಮಾಡಿದ್ರೆ ಇದೊಂದು ಚೇಂಜು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಮಳೆ ಕಾಟ ಇರೋದ್ರಿಂದ ಮತ್ತೊಮ್ಮೆ ಸ್ಪಿನ್ಗೆ ಹೆಲ್ಪ್ ಆದರೂ ಆಗ್ಬೋದು. ಮಳೆ ಬಂದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಮಳೆ ಬರೆದಿದ್ರೆ ಚೆನ್ನಾಗಿರೋದು. ಸೊ ಇವತ್ತಿನಿಂದ ಅಂತೂ ಮತ್ತೊಂದು ಟೆಸ್ಟ್ ಮ್ಯಾಚ್ಗೆ ಭಾರತ ಸಜ್ಜಾಗಿದ್ದು, ಎಲ್ಲ ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಫಾರ್ಮ್ಗೆ ಬರಬೇಕಾಗಿದೆ. ಮುಂದೆ ನ್ಯೂಜಿಲೆಂಡ್ ವಿರುದ್ಧ 3 ಮ್ಯಾಚ್ನ ಸರಣಿ ಇದೆ. ಹಾಗೆಯೇ ಮಚ್ ಅವೇಟೆಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಸ್ಟ್ರೇಲಿಯಾದಲ್ಲಿ ಕೂಡ ಇದೆ. ಸೊ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಆದಷ್ಟು ರನ್ಸ್ ಇವಾಗಲಿಂದನೇ ಹೊಡಿತಾ ಹೋದರೆ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ನೋಡೋಣ, ಇವತ್ತಿನಿಂದ ಟೆಸ್ಟ್ ಇದೆ, ಏನಾಗುತ್ತೆ ಅಂತ. ಇವತ್ತೇ ಮಳೆ ಬರದೆ ಮ್ಯಾಚ್ ಆಗಲಿ ಅಂತ ನಾವು ಆಶಿಸೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನೆಲ್. ಸೊ ಅಲ್ಲಿ ತನಕ ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿ ತನಕ